ಈ ರೈಡಿಂಗ್ ಜಾಕೆಟ್ ನ ಬಂದ್ಬಿಟ್ಟು ನಾನು ವಾಷಿಂಗ್ ಮೆಷಿನ್ ಅಲ್ಲೇ ಹಾಕ್ಬಿಟ್ಟು ವಾಶ್ ಮಾಡ್ತೀನಿ. ಎಲ್ಲ ಬಂದ್ಬಿಟ್ಟು ಒಂದೊಂದ್ ಬ್ರ್ಯಾಂಡ್ ಐತಲ್ವಾ, ಉಜ್ಜೋದ್ ಮೇಲೆ ವರ್ಕ್ ಆಗುತ್ತೆ ಅನ್ಕೋತೀನಿ. ರೈಡಿಗೆ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ, ನಾವು ಭಯಂಕರವಾಗಿರತ್ತೆ. ಎಲ್ಲರಿಗೂ ನಮಸ್ಕಾರ, ನಾನ್ ನಿಮ್ ಬಾಲಾಜಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಮ್ ಚಾನಲ್ ಅಲ್ಲಿ ಬೈಕ್ ರಿಲೇಟೆಡ್ ಬೈಕ್ ಟ್ರಾವೆಲ್ ಬ್ಲಾಗ್ಸ್ ಎಲ್ಲ ಪೋಸ್ಟ್ ಮಾಡ್ತಾ ಬರ್ತೀವಿ. ಚೆಕ್ ಮಾಡಿ ನೋಡ್ಕೊಳ್ಳಿ. ಎಂ ಸಿ ಎಸ್ ಅಂದ್ರೆ ಯಾರು ಅಂತಂದ್ರೆ ಮಾಸ್ ಚಾನ್ಸ್ ಸ್ಕ್ವಾಡ್ ಅಂತ. ನಮ್ ಬ್ಲಾಗ್ಸ್ ನೋಡ ನೀವೇನೆ. ಆಕ್ಚುಲಿ ಬಂದ್ಬಿಟ್ಟು ನಮ್ ಚಾನಲ್ ಅಲ್ಲಿ ಬ್ಲಾಗ್ಸ್ ಬಂದು ತುಂಬಾ ದಿನ ಆಗಿರತ್ತೆ. ಒಂದ್ 15 ಡೇಸ್ ಮೇಲೆ ನಾವು ಬ್ಲಾಗ್ಸ್ ಹಾಕಿಲ್ಲ. ಸೊ ಏನಕ್ಕೆ ಅಂತಂದ್ರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಒಂದು ದೊಡ್ಡ ರೈಡ್ ಗೆ ಪ್ಲಾನ್ ಮಾಡ್ತಾ ಇದೀವಿ ಅಂತ. ಸೊ ಆ ರೈಡ್ ಗೆ ಎಲ್ಲ ಪ್ರಿಪರೇಷನ್ ಮಾಡ್ಕೋತಾ ಇದ್ದೆ. ಏನ್ ಪ್ರಿಪರೇಷನ್ ಅಂದ್ರೆ ಮೇನ್ ಆಗಿ ಬಜೆಟ್ ಎಂ.ಸಿ.ಎಸ್. ಸೊ ಆ ಬಜೆಟ್ ನ ಸೇರಿಸಿ ಇಡೋದ್ರಲ್ಲಿ ಸ್ವಲ್ಪ ಬಿಸಿ ಆಗ್ಬಿಟ್ಟಿದೆ. ಸೊ ಇನ್ಮೇಲೆ ಬರೋ ಬ್ಲಾಗ್ಸ್ ಎಲ್ಲ ಬಂದ್ಬಿಟ್ಟು ತುಂಬಾ ಅಲ್ಟಿಮೇಟ್ ಆಗಿರತ್ತೆ. ಸೊ ಇವಾಗ ಈ ಬ್ಲಾಗ್ ಏನಕ್ಕೆ ಅಂದ್ರೆ, ತಮ್ನೇಲಲ್ಲಿ ಆಲ್ರೆಡಿ ನೋಡಿರ್ತೀರಾ ನೀವು. ಸೊ ರೈಡ್ ಮಾಡೋದಕ್ಕೆ ರೈಡಿಂಗ್ ಗೇರ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಒಂದು ಹೊಸ ರೈಡಿಂಗ್ ಗೇರ್ ನ ಪರ್ಚೇಸ್ ಮಾಡಿದೀನಿ. ಅಂಡ್ ಇವಾಗ ಮಾಡ್ತಿರೋ ರೈಡ್ ಬಂದ್ಬಿಟ್ಟು ಒಂದು 3000 ಕಿಲೋಮೀಟರ್ಸ್, 3000 ಗಿಂತ ಜಾಸ್ತಿ ಅಂತಾನೆ ಹೇಳ್ಬೋದು. ಸೊ ರಫ್ ಆಗಿ ಒಂದು 3000 ಕಿಲೋಮೀಟರ್ಸ್ ಅಂತ ಲೆಕ್ಕ ಇಟ್ಟಿದೀವಿ. ಸೊ 3000 ಕಿಲೋಮೀಟರ್ಸ್ ಹೋಯ್ತೀವಿ ಅಂದ್ರೆ ನಮ್ಗೆ ರೈಡಿಂಗ್ ಗೇರ್ಸ್ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಸೊ ನಾನು ಹಳೆ ಚಾನಲ್ ಅಲ್ಲಿ ಬಂದ್ಬಿಟ್ಟು ನನ್ನ ರೈಡಿಂಗ್ ಗೇರ್ಸ್ ಎಷ್ಟಿದೆ ಅಂತ ಹೇಳಿದೆ. ಇವಾಗ ಸ್ವಲ್ಪ ಎಕ್ಸ್ಟ್ರಾ ರೈಡಿಂಗ್ ಗೇರ್ಸ್ ಇದೆ ನನ್ನ ಹತ್ರ. ಸೊ ಅದೆಲ್ಲಾನು ನಿಮ್ಗೆ ತೋರಿಸಿ ಅಂಡ್ ಅದ್ರ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಬ್ಲಾಗ್ ಒಳಗೆ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ಇಲ್ಲೇ ನೋಡಿ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲೇ ರೈಡಿಂಗ್ ಗೇರ್ಸ್ ಐತೆ. ಸೊ ಆ ಹೊಸ ರೈಡಿಂಗ್ ಗೇರ್ ಏನ್ ಗೊತ್ತಾ, ಗೆಸ್ ಮಾಡಿರ್ತೀರಾ, ರೈಡಿಂಗ್ ಗ್ಲೌಸ್ ಏನೆ. ಸೊ ಇದನ್ನ ನಾನು ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಫಸ್ಟ್ ನಾವು ರೈಡಿಂಗ್ ಜಾಕೆಟ್ ಇಂದ ಬರೋಣ. ನಮ್ಮ ಹತ್ರ ಇರೋ ರೈಡಿಂಗ್ ಜಾಕೆಟ್ ಯಾವ್ದು ಗೊತ್ತಾ, ಸೊ ಇದೇ ಆಕ್ಸೋರ್ ಅವರ ನಿಂಗೂಸ್ ಜಾಕೆಟ್ ಅನ್ಕೋತೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 6500 ಇತ್ತು. ಇವಾಗ್ಲೂ ಅಷ್ಟೇ ಇರ್ಬೋದು ಅಂತ ಅನ್ಕೋತೀನಿ. ಸೊ ಇಲ್ಲಿವರೆಗೂ ಒಂದು 1 ಇಯರ್ ಮೇಲೆ ಆಯ್ತು ಇದನ್ನ ತಗೊಂಡು. ಸಕ್ಕದಾಗೆ ಇದೆ. ಒಂದೊಂದ್ ಕಡೆ ಈ ತರ ಸ್ವಲ್ಪ ದಾರ ತರ ಬಿಟ್ಕೊ ಬಂದಿದೆ. ಈ ರೈಡಿಂಗ್ ಜಾಕೆಟ್ ನ ಬಂದ್ಬಿಟ್ಟು ನಾನು ವಾಷಿಂಗ್ ಮೆಷಿನ್ ಅಲ್ಲೇ ಹಾಕ್ಬಿಟ್ಟು ವಾಶ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ಇದ್ರಲ್ಲಿರೋ ಪ್ಯಾಡಿಂಗ್ಸ್ ಎಲ್ಲ ಬಂದ್ಬಿಟ್ಟು ರಿಮೂವಬಲ್ ಏನೆ. ಸೊ ಪ್ಯಾಡಿಂಗ್ ರಿಮೂವ್ ಮಾಡ್ಬಿಟ್ಟೆ ನಾರ್ಮಲ್ ಬಟ್ಟೆ ತರ ಆಗ್ಬಿಡತ್ತೆ. ಅದರಿಂದ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಅಲ್ಲೇ ಹಾಕಿ ವಾಶ್ ಮಾಡ್ತೀನಿ. ಸೊ ಅದರಿಂದ ಈ ಪ್ಯಾಚ್ ಗಳು ಬಂತ ಏನೋ ಅಂತ ಗೊತ್ತಿಲ್ಲ ನನ್ಗೆ. ಬಟ್ ಅದನ್ ಬಿಟ್ರೆ ಈ ರೈಡಿಂಗ್ ಜಾಕೆಟ್ ಸಕ್ಕದಾಗಿದೆ ಎಂ.ಸಿ.ಎಸ್. ಈ ವಿಡಿಯೋನ ಬಂದ್ಬಿಟ್ಟು ನೀವು ರಿವ್ಯೂ ತರನು ತಗೋಬಹುದು. ಏನಕ್ಕೆ ಅಂದ್ರೆ ಎಲ್ಲಾ ರೈಡಿಂಗ್ ಗೇರ್ಸ್ ಪರ್ಚೇಸ್ ಮಾಡಿ 1 ಇಯರ್ ಆಗ್ಬಿಟ್ಟಿದೆ. ಈ ರೈಡಿಂಗ್ ಗ್ಲೌಸ್ ಮಾತ್ರ ನಾನು ಇವಾಗ ಪರ್ಚೇಸ್ ಮಾಡಿರೋದು. ಈ ರೈಡಿಂಗ್ ಗ್ಲೌಸ್ ಬಂದೆ 1 ವಾರ ಆಯ್ತು, ಬ್ಲಾಗ್ ಮಾಡಿರ್ಲಿಲ್ಲ. ಸೊ ಇವಾಗ ಮಾಡ್ತಾ ಇದೀನಿ ಎಲ್ಲಾನು ಸೇರಿ ಒಟ್ಟಿಗೆನೆ. ಸೊ ರೈಡಿಂಗ್ ಜಾಕೆಟ್ ಬಂದ್ಬಿಟ್ಟು 6500 ಅಂತ ಇಟ್ಕೊಳ್ಳೋಣ. ನಾವು ಬಂದ್ಬಿಟ್ಟು 6000 ಗೆ ತಗೊಂಡ್ವಿ ಅಂತ ಅನ್ಕೋತೀನಿ. 1 ಇಯರ್ ಆಯ್ತಲ್ವಾ, ಸರಿಗ್ ನೆನಪಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೈಡಿಂಗ್ ಪ್ಯಾಂಟ್. ರೈಡಿಂಗ್ ಪ್ಯಾಂಟ್ ನನ್ನ ಹತ್ರ ಯಾವ್ದಿದೆ ಅಂದ್ರೆ ಸೋಲೆಸೋ ರೈಡಿಂಗ್ ಪ್ಯಾಂಟ್ ಇದೆ ಎಂ.ಸಿ.ಎಸ್. ಇದಕ್ಕೂ ಆ ಜಾಕೆಟ್ಗೂ ಮ್ಯಾಚಿಂಗ್ ಆಗೈತೆ. ಸೊ ಈ ಪ್ಯಾಂಟ್ ಅಲ್ಲಿ ಬಂದ್ಬಿಟ್ಟು ಏನಂದ್ರೆ ಇದ್ರಲ್ಲೂ ಪ್ಯಾಡಿಂಗ್ಸ್ ಎಲ್ಲ ಇದೆ. ಸೊ ಇದ್ರಲ್ಲಿ ಬಂದ್ಬಿಟ್ಟು ಟೈ ಪ್ಯಾಡಿಂಗ್ಸ್ ಅಂತ ಬರುತ್ತೆ. ಟೈ ಪ್ಯಾಡಿಂಗ್ಸ್ ಬರುತ್ತೆ, ಅದಾದ್ಮೇಲೆ ನೀ ಪ್ಯಾಡಿಂಗ್ಸ್ ಬರುತ್ತೆ. ಎಲ್ಲ ಒಳಗಡೆನೆ ಇರುತ್ತೆ. ಇದ್ರಲ್ಲೂ ಎಲ್ಲ ರಿಮೂವ್ ಮಾಡ್ಕೋಬಹುದು. ಸೊ ಅದ್ಬಿಟ್ಟು ಅಂಟಿಗೂ ಪ್ಯಾಡಿಂಗ್ಸ್ ಕೊಟ್ಟವ್ರೆ. ಸೊ ಇದ್ರಲ್ಲಿ ಇನ್ಬಿಲ್ಡ್ ಆಗಿ ಬಂದಿಲ್ಲ ಪ್ಯಾಡಿಂಗ್ಸ್, ನಾವು ಸಪ್ರೇಟ್ ಆಗಿ ತಗೊಂಡ್ ಹಾಕೋಬೇಕು ಅನ್ಕೋತೀನಿ. ಬಟ್ ನಮ್ ಜಾಕೆಟ್ ಗೆ ಈ ಪ್ಯಾಂಟ್ ಬಂದ್ಬಿಟ್ಟು ಸಕ್ಕದಾಗಿ ಸೂಟ್ ಆಗುತ್ತೆ. ಈ ಪ್ಯಾಂಟ್ ನಾನ್ ತಗೊಂಡಿಲ್ಲ, ನಮ್ಮ ಹುಡುಗರು ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದ್ದು. ಸೊ ತುಂಬಾ ಸರ್ಚ್ ಮಾಡಿ ಈ ರೈಡಿಂಗ್ ಜಾಕೆಟ್ ಗೆ ಸೂಟ್ ಆಗಂಗೆ ಈ ಪ್ಯಾಂಟ್ ನ ಕೊಡ್ತಾರೆ. ಈ ಪ್ಯಾಂಟ್ ನ ಕಾಸ್ಟ್ ಎಷ್ಟು ಅಂದ್ರೆ ಒಂದು 7000 ಬರುತ್ತೆ ಅನ್ಕೋತೀನಿ. 7000 ಗೆ ಈ ಪ್ಯಾಂಟ್ ವರ್ತಾ ಅಂತ ನಿಮ್ಗೆ ಅನ್ನಿಸ್ಬೋದು. ನನ್ನ ಕೇಳಿದ್ರೆ ನಾನು ವರ್ತ್ ಅಂತೀನಿ. ಏನಕ್ಕೆ ಅಂದ್ರೆ ಅಷ್ಟು ರಗಡಾಗೈತೆ ಬಟ್ಟೆ ಇದು. ಸೊ ಇದನ್ನ ಹಾಕೊಂಡು 1 ವಾರನೂ ರೈಡ್ ಮಾಡ್ಬೋದು ಅನ್ಕೊಂಡಿದೀನಿ. ಈ ಪ್ಯಾಂಟ್ ನ ಹಾಕೊಂಡು ನಾನು ಎಲ್ಲೂ ತುಂಬಾ ಲಾಂಗ್ ರೈಡ್ಸ್ ಮಾಡಿಲ್ಲ, ಜಸ್ಟ್ 1 ಡೇ ರೈಡೇ ಮಾಡಿರೋದು. ಇವಾಗ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಇವಾಗ ಹೋಗ್ತೀವಲ್ಲ 3000 ಕಿಲೋಮೀಟರ್ಸ್, ಆ ರೈಡ್ ಅಲ್ಲಿ ಈ ಪ್ಯಾಂಟ್ ನ ಹಾಕೊಂಡು ಹೋಗೋಣ ಅಂತಿದೀನಿ. ಸೊ ಚೆಕ್ ಮಾಡಿ ನೋಡೋಣ ಯಾವ ರೇಂಜ್ಗೆ ಇದು ರಗಡ್ನೆಸ್ ಆಗಿರುತ್ತೆ ಅಂತ. ಸೊ ಪ್ಯಾಂಟ್ 7000 ಆಯ್ತಾ. ಇವಾಗ ಪ್ಯಾಂಟ್ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ರೈಡಿಂಗ್ ಶೂಸ್ ಎಂ.ಸಿ.ಎಸ್. ರೈಡಿಂಗ್ ಶೂ ಬಂದ್ಬಿಟ್ಟು ಯಾವ ಬ್ರ್ಯಾಂಡ್ ಅಂದ್ರೆ ರೈಡ್ ಅವರ್ ಬ್ರ್ಯಾಂಡ್ದು. ಎಲ್ಲ ಬಂದ್ಬಿಟ್ಟು ಒಂದೊಂದು ಬ್ರ್ಯಾಂಡ್ ಐತೆ ಅಲ್ವಾ, ಪರವಾಗಿಲ್ಲ. ಬಟ್ ಎಲ್ಲ ಮ್ಯಾಚಿಂಗ್ ಆಗೈತೆ, ಅದೇ ಮ್ಯಾಟರ್ ಆಗೋದು. ಸೊ ಈ ಶೂ ಪ್ರೈಸ್ ಎಷ್ಟು ಅಂದ್ರೆ 4000 ರುಪೀಸ್ ಆಯ್ತು. ನಾನ್ ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಫಸ್ಟ್ ನೀವು ರೈಡಿಂಗ್ ಶೂಸ್ ನ ತಗೋತೀರಾ ಅಂದ್ರೆ, ಸೊ ಎಲ್ಲೂ ರೈಡ್ಗೆ ಹೋಗ್ಬೇಡಿ. ಫಸ್ಟ್ ಮನೇಲೆ ಒಂದ್ 2 ದಿವಸ ಹಾಕೊಂಡು ವಾಕ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಏನಕ್ಕೆ ಅಂದ್ರೆ ಇದೆಲ್ಲ ಫುಲ್ಲು ಟೈಟ್ ಆಗಿರತ್ತೆ. ಇಲ್ಲಿ ನಿಮ್ ಕಾಲಿಂಗೆ ಮಡ್ಚದೆ, ಇಲ್ಲಿ ಆಂಕಲ್ ಪಾಯಿಂಟ್ ಇರತ್ತೆ ಗೊತ್ತಾ. ಸೊ ಹಿಂಗ್ ಮಡ್ಚಕ್ಕೆ ಆಗಲ್ಲ, ಒಂಥರ ಅನ್ಕಂಫರ್ಟಬಲ್ ಆಗಿರುತ್ತೆ. ಅದರಿಂದ ಬಂದ್ಬಿಟ್ಟು ನೀವು ಒಂದ್ 2-3 ದಿನ ವಾಕ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಅದಾದ್ಮೇಲೆ ಚಿಕ್ಕ ರೈಡ್ ಹೋಗೋದು ಪ್ರಾಕ್ಟೀಸ್ ಮಾಡಿ. ಅದಾದ್ಮೇಲೆ ನೀವು ಲಾಂಗ್ ರೈಡ್ಗೆ ಹಾಕೊಂಡು ಹೋಗ್ಬೋದು. ನೀವು ಫಸ್ಟ್ ಡೇ ಲಾಂಗ್ ರೈಡ್ ಹಾಕೊಂಡು ಹೋದ್ರೆ ಏನ್ ಪ್ರಾಬ್ಲಮ್ ಆಗೋದು ಗೊತ್ತಾ, ನಿಮ್ಗೆ ಗೇರ್ ಹಾಕೋದೇ ಗೊತ್ತಾಗಲ್ಲ. ನಾನು ಫಸ್ಟ್ ಟೈಮ್ ಹಾಕೊಂಡು ಓಡಿಸ್ತಾ ಇದ್ದೀನಿ, ಏನಪ್ಪಾ ಇದು ಗೇರ್ ಹಾಕೋದೇ ಗೊತ್ತಾಗ್ತಾ ಇಲ್ಲ. ತುಂಬಾ ಹಾರ್ಡ್ ಆಗಿ ಗೇರ್ ಹಾಕಿದ್ದೆ. ಆಮೇಲೆ ಹೋಯ್ತಾ ನನ್ಗೆ ಅಭ್ಯಾಸ ಆಗ್ಬಿಡ್ತು. ಇವಾಗ ನಾವು 3000 ಕಿಲೋಮೀಟರ್ಸ್ ಹೋಗ್ತಾ ಇದೀವಿ ಅಲ್ಲ. ಸೊ ಆ 3000 ಕಿಲೋಮೀಟರ್ ಜೊತೆಗೆ ಈ ರೈಡಿಂಗ್ ಗೇರ್ಸ್ ಎಲ್ಲ ನಮ್ ಜೊತೆಗೆ ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ವೆಯ್ಟ್ ಮಾಡ್ತಿದ್ದ ಆ ಪ್ರಾಡಕ್ಟ್ ಅದ್ ಯಾವ್ದು ಅಂತಂದ್ರೆ ರೈಡಿಂಗ್ ಗ್ಲೌಸ್. ಸೊ ಫಸ್ಟ್ ಬಂದ್ಬಿಟ್ಟು ರೈಡ್ ಅವರ್ ಬ್ರ್ಯಾಂಡ್ ಗ್ಲೌಸ್ ಯೂಸ್ ಮಾಡ್ತಿದ್ದೆ. ಅದು ಇಲ್ಲ ಹಿಂಗೆ ತೋರಿಸ್ತೀನಿ. ಸೊ ಈ ಗ್ಲೌಸ್ ಎಂ.ಸಿ.ಎಸ್
ರೈಡ್ ಅವರ್ ಬ್ರ್ಯಾಂಡ್ ಒಂದು ಬೇಸಿಕ್ ಗ್ಲೋಸ್ ಅನ್ಬೋದು. ಇದರಲ್ಲಿ ನಕಲ್ ಪ್ರೊಟೆಕ್ಷನ್ ಅಷ್ಟೆಲ್ಲ ಜಾಸ್ತಿ ಇಲ್ಲ. ಪ್ರೊಟೆಕ್ಷನ್ ನಿಮ್ ನೋಡ್ರೆ ಗೊತ್ತಾಗುತ್ತೆ, ಒಂದು ಲಬ್ಬರ್ ಮಾತ್ರ ಐತಿ ಇದ್ರಲ್ಲಿ. ಸೊ ಇದ್ರ ಕಾಸ್ಟ್ ಎಷ್ಟಾಯ್ತು ಅಂದ್ರೆ ಇದ್ರ ಕಾಸ್ಟ್ 1,500,000 ಆಯ್ತು. ಹಂಗಂದ್ರೆ ಈ ರೈಡಿಂಗ್ ಗ್ಲೌಸ್ ಕಾಸ್ಟ್ ಎಷ್ಟಿರ್ಬೋದು ಅಂತ ನೀವು ಗೆಸ್ ಮಾಡಿ ನೋಡಿ. ಆಲ್ಮೋಸ್ಟ್ ನಮ್ಮ ರೈಡಿಂಗ್ ಜಾಕೆಟ್ ಪ್ರೈಸ್ ಗೆ ಬಂದ್ಬಿಡ್ತಪ್ಪ ಈ ರೈಡಿಂಗ್ ಗ್ಲೌಸ್ ನೋಡಿ. ನಾ ಆಕ್ಚುಲಿ ಏನ್ ಗೊತ್ತಾ, ನಾನ್ ಬುಕ್ ಮಾಡಿದಿದ್ ಬಂದ್ಬಿಟ್ಟು ರೆಡ್ ಕಲರ್ ಗ್ಲೌಸ್ ನಮ್ ಜಾಕಿಗೆ ಸೂಟ್ ಆಗುತ್ತೆ ಅಂತ. ನಮ್ಮ ಹತ್ರ 2 ಬೈಕು ರೆಡ್ ಕಾಂಬಿನೇಷನ್ ಅಲ್ಲೇ ಇರೋದು. ನಮ್ ಬೀಟಲ್ ಬಂದ್ಬಿಟ್ಟು ರೆಡ್ ಕಾಂಬಿನೇಷನ್ ಅಲ್ಲೇ ಇರೋದು, ನಮ್ ಜಾಕಿನೂ ಸ್ವಲ್ಪ ರೆಡ್ ಕಾಂಬಿನೇಷನ್ ಅಲ್ಲೇ ಇರೋದು. ಅದರಿಂದ ನಾನು ಬಂದ್ಬಿಟ್ಟು ರೆಡ್ ಅಲ್ಲಿ ತಗೊಳ್ಳೋಣ ಅಂತ ಬುಕ್ ಮಾಡಿದ್ದೆ. ಬುಕ್ ಮಾಡಾದ್ಮೇಲೆ ನನ್ಗೆ ಆ ಬ್ರ್ಯಾಂಡ್ ಅವರೇ ಬಂದ್ಬಿಟ್ಟು ಫೋನ್ ಮಾಡಿದ್ರು. ನಾನು ಒಂದು ಅಫಿಷಿಯಲ್ ವೆಬ್ಸೈಟ್ ಇಂದಾನೆ ಪರ್ಚೇಸ್ ಮಾಡಿದ್ದು. ಆ ವೆಬ್ಸೈಟ್ ಬಂದ್ಬಿಟ್ಟು ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸೊ ಅವ್ರು ಬಂದ್ಬಿಟ್ಟು ನನಗೆ ಫೋನ್ ಮಾಡಿ, ರೆಡ್ ಕಲರ್ ಇಲ್ಲ ಬ್ರೋ, ಔಟ್ ಆಫ್ ಸ್ಟಾಕ್ ಆಗ್ಬಿಟ್ಟಿದೆ, ಒಂದೇ ಒಂದು ಪೀಸ್ ಇದೆ, ಬಟ್ ಅದು ಸ್ಲೈಟ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು. ನನ್ಗೆ ಇಷ್ಟು ಕಾಸು ಕೊಟ್ಟು ತಗೋತಾ ಇದೀವಿ, ಡ್ಯಾಮೇಜ್ ಪೀಸ್ ಹೆಂಗ್ ತಗೊಳ್ಳೋದು ಅಂದ್ಬಿಟ್ಟು, ಸರಿ ಬೇರೆ ಯಾವ್ಯಾವ ಕಲರ್ ಇದೆ ಅಂತ ಹೇಳಿದ್ರು. ಸೊ ಈ ಕಲರ್ ಇದೆ ಅಂತ ಹೇಳಿದ್ರು. ನಮಗೂ ಈ ನಿಯಾನ್ ಗ್ರೀನು ಮತ್ತೆ ಇದೆಲ್ಲ ಇಷ್ಟ ಅಲ್ವಾ, ಬಟ್ ನನಗೆ ಇದ್ರಲ್ಲಿ ಇಷ್ಟ ಆಗದೆ ಇರೋ ವಿಷಯ ಏನು ಅಂದ್ರೆ ಈ ಬ್ಲೂ ಕಲರ್ MCS ಇದೊಂಥರ ಸ್ವಲ್ಪ ಅನ್ಕಂಫರ್ಟಬಲ್ ಆಗೈತೆ ಕಲರ್. ಎಲ್ಲಾನು ಫುಲ್ ಗ್ರೀನ್ ಆಗಿ ಕೊಟ್ಟಿರೋ ಮಸ್ತಾಗಿದ್ದಿರತ್ತೆ. ಇದನ್ನೇ ಇಸ್ಕೊತಾ ಇದ್ದೀನಿ ನಾನು. ಬಟ್ ಏನ್ ಮಾಡೋದು, ರೆಡ್ ಕಲರ್ ಇರ್ಲಿಲ್ವಲ್ಲ, ಸೊ ಅದರಿಂದ ಬಂದ್ಬಿಟ್ಟು ಈ ಕಲರ್ ನ ತಗೊಂಡೆ. ಇದು ಯಾವ ಬ್ರ್ಯಾಂಡ್ ಅಂದ್ರೆ BBG ಸ್ನೆಲ್ ಅಂತ. ಇಲ್ಲೇ ನಿಮ್ಗೆ ಬ್ರ್ಯಾಂಡಿಂಗ್ ಕೊಟ್ಟಿರ್ತಾರೆ, ಇಲ್ಲ ಐತ್ ನೋಡಿ. ಸೊ BBG ಅವ್ರ ಬ್ರ್ಯಾಂಡ್ದು ಈ ಗ್ಲೌಸ್ ಎಲ್ಲಾ ತರ ಪ್ರೊಟೆಕ್ಷನ್ ಐತೆ ಈ ಗ್ಲೌಸ್ ಅಲ್ಲಿ. ಹಾಕೊಂಡು ತೋರಿಸ್ತೀನಿ. ಸ್ವಲ್ಪ ಟೈಟ್ ಆಗೈತೆ, ಓಡಿಸ್ತಾ ಸರಿ ಹೋಗ್ಬೋದು ಅನ್ಕೋತೀನಿ. ನನ್ ಸೈಜ್ ಬಂದ್ಬಿಟ್ಟು L ಸೈಜು, ಅದ್ರ ಪ್ರಕಾರನೇ ಬುಕ್ ಮಾಡಿದೀನಿ ನೋಡಿ. ಅಷ್ಟೇನು ತುಂಬಾ ಟೈಟ್ ಆಗಿ ಅನ್ನಿಸ್ತಾ ಇಲ್ಲ, ಕರೆಕ್ಟ್ ಆಗೈತೆ. 1-2 ರೈಡ್ ಹೋದ್ರೆ, 2 ರೈಡ್ ಅಲ್ಲ 1-2 ದಿನ ಓಡಿಸಿದ್ರೆ ಸರಿ ಹೋಗ್ಬಿಡುತ್ತೆ. ಯಾಕಂದ್ರೆ ನಾವು 3000 ಕಿಲೋಮೀಟರ್ಸ್ ಹೋಗ್ತಾ ಇದೀವಿ. ಅದು ಎಷ್ಟು ದಿನ ಅಂದ್ರೆ ಆಲ್ಮೋಸ್ಟ್ 15 to 18 ಡೇಸ್ ಆಗತ್ತೆ. ಸೊ ಆ ರೈಡಲ್ಲಿ 1-2 ದಿನದಲ್ಲಿ ಅಡ್ಜಸ್ಟ್ ಆಗ್ಬೋದು ಅಂತ ನನ್ಗೆ ಎಷ್ಟಿದೆ. ಹೋಯ್ತಾ ಸರಿ ಹೋಗುತ್ತೆ. ಇನ್ನೊಂದು ಗ್ಲೌಸ್ ಇಲ್ಲ ಐತೆ ನೋಡಿ, ಈ ರೈಡಿಂಗ್ ಗ್ಲೌಸ್, ಈ ರೈಡಿಂಗ್ ಜಾಕೆಟ್ ಹಾಕೋ ಓಡಿಸೋ ಮಜಾನೇ ಬೇರೆ. ಎಷ್ಟೋ ಜನಕ್ಕೆ ಡ್ರೀಮ್ ಇರತ್ತೆ. ಸೊ ನನ್ ಡ್ರೀಮು ಇವಾಗ ಸ್ವಲ್ಪ ಕಂಪ್ಲೀಟ್ ಆಗಿದೆ. ಫುಲ್ ಸೆಟಪ್ ಐತೆ MCS. ಫುಲ್ ಗ್ಲೌಸ್ ಹಾಕ್ಬೇಕು ಅಂತ ತುಂಬಾ ದಿವಸದಿಂದ ಆಸೆ ಇತ್ತು. ಇವಾಗ ಅದನ್ನ ಪರ್ಚೇಸ್ ಮಾಡಾಯ್ತು. ಆಲ್ಮೋಸ್ಟ್ ಇದ್ರ ಪ್ರೈಸ್ ಎಷ್ಟು ಗೊತ್ತಾ, 5,000 rupees. 5,000 rupeesಗೆ ವರ್ತಾ ಅಂದ್ರೆ ಬರ್ತೇನೆ. ಯಾಕಂದ್ರೆ ಇದ್ರಲ್ಲಿ ನಕಲ್ ಗಾರ್ಡ್ ನೋಡಿ, ನಕಲ್ ಗಾರ್ಡೇ ಒಂದು 2 ಇದು ತರ ಕೊಟ್ಟವ್ರೆ. ಇಷ್ಟು ಊದ್ಕೊಂಡ್ ಬೆಟ್ಟ ತರ ಐತಿ ಇದ್ರಲ್ಲಿ ನಕಲ್ ಗಾರ್ಡು. ಅದಾದ್ಮೇಲೆ ಇಲ್ಲಿ ನಾವು ಬಿದ್ದಾಗ ಫಸ್ಟ್ ಕೈ ಇಡೋದೆ ಹಿಂಗೇನೆ. ಸೊ ಅದರಿಂದ ಇಲ್ಲಿ ಫಿಸ್ಟ್ ಪ್ರೊಟೆಕ್ಷನ್ ಅನ್ಕೋತೀನಿ ಇದು, ಗೊತ್ತಿಲ್ಲ ಸರಿಗೆ ಈ ಪಾರ್ಟ್ ಹೆಸರು ಏನು ಅಂತ ಗೊತ್ತಿಲ್ಲ. ಇಲ್ಲೊಂದು ಗಾರ್ಡ್ ಕೊಟ್ಟವ್ರೆ. ಅದಾದ್ಮೇಲೆ ನನ್ಗೆ ಇದ್ರಲ್ಲಿ ಏನೊಂದು ಬರ್ಬೇಕು ಅನ್ಸ್ತಿತ್ತು ಅಂದ್ರೆ ಈ ವೈಸರ್ ವೈಪರ್ ಅಂತ ಒಂದ್ ಬರುತ್ತೆ. ಇಲ್ಲಿ ಚಿಕ್ಕ ಲಬ್ಬರ್ ತರ ಕೊಡ್ತಾರೆ, ಅದನ್ನ ಇವ್ರು ಕೊಟ್ಟಿಲ್ಲ. ಕೊಟ್ಟಿದ್ರೆ ಚೆನ್ನಾಗಿದಿರೋದು. ಅದ್ ಬಿಟ್ರೆ ಫೋನ್ ಯೂಸ್ ಮಾಡ್ಬೋದು ಅಂತ ಅಂದವ್ರೆ. ಬಟ್ ನಾನು ಯೂಸ್ ಮಾಡಿ ನೋಡ್ದೆ, ಅಷ್ಟು ವರ್ಕ್ ಆಗಿಲ್ಲ. ಮೇ ಬಿ ಹೋಯ್ತಾ ಇದು ಸ್ವಲ್ಪ ಉಜ್ಜೋದ್ಮೇಲೆ ವರ್ಕ್ ಆಗುತ್ತೆ ಅನ್ಕೋತೀನಿ. ಸೊ ಇದೇ MCS ಆ ಗ್ಲೌಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಈ ಬ್ಲೂ ಕಲರ್ ಒಂದೇ ನನಗೆ ಸೆಟ್ ಆಗಿಲ್ಲ. ಸೊ ನಾನ್ ಫಸ್ಟ್ ಬಂದ್ಬಿಟ್ಟು ಈ TSG ಅಂತ ಒಂದು ಬ್ರ್ಯಾಂಡ್ ಐತೆ, ಅದ್ರಲ್ಲೂ ಸೇಮ್ ಇದೇ ತರ ಐತೆ. ರೆಡ್ ಕಲರ್ ಮತ್ತೆ ಸ್ಲೈಟ್ ವೈಟ್ ಕಲರ್ ಮಿಕ್ಸ್ ಆಗಿ ಒಂದು ಗ್ಲೌಸ್ ಬರುತ್ತೆ, ಅದನ್ನ ತಗೊಳ್ಳೋಣ ಅನ್ಕೊಂಡಿದ್ದೆ. ಬಟ್ ಅದ್ ಬಂದ್ಬಿಟ್ಟು ಅವಾಗ ಸ್ಟಾಕ್ ಅವೈಲಬಲ್ ಇರ್ಲಿಲ್ಲ. ಅದಕ್ಕೆ ಬಂದ್ಬಿಟ್ಟು BBG ಅವ್ರು ತಗೊಂಡ್ಬಿಟ್ಟೆ. ಈ ರೈಡಿಂಗ್ ಗ್ಲೌಸ್ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ MCS. ರೈಡಿಂಗ್ ಗೇರ್ಸ್ ಎಲ್ಲ ಇವಾಗ ನೋಡಾಗಾಯ್ತು. ನೆಕ್ಸ್ಟ್ ರೈಡಿಗೆ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ, ನಾವು ಮಹಾರಾಷ್ಟ್ರ. ಸೊ ರೈಡ್ ಬಂದ್ಬಿಟ್ಟು ಅಯ್ಯೋರಪ್ಪ ಹಾಕ್ಬಿಟ್ಟು ಬರ್ತಾನೆ ಇಲ್ಲ ಇದು. ಓ ಇಲ್ಲಿ ಬಿಚ್ಚಬೇಕಾ? ಓಕೆ, ನಾನು ಹೇಳಕ್ ಮರ್ತೋದೆ MCS. ಇಲ್ಲೂ ಒಂದು ವೆಲ್ಕ್ರೋ ಕೊಟ್ಟಿದ್ದಾರೆ, ಇಲ್ಲೂ ಒಂದು ವೆಲ್ಕ್ರೋ ಕೊಟ್ಟಿದ್ದಾರೆ. ನಾನು ಇದನ್ನ ಬಿಚ್ಚಕ್ ಮರ್ತೋದೆ. ಇದನ್ನ ಬಿಚ್ಚ ಆರಾಮಾಗಿ ಬಂದ್ಬಿಡತ್ತೆ. ನಾನ್ ಬಂದ್ಬಿಟ್ಟು ಒಂದೇ ಒಂದು ಬಿಚ್ಬಿಟ್ಟು ಎಳಿತಾ ಇದೀನಿ, ಬರ್ತಾ ಇಲ್ಲಪ್ಪ. ಓಕೆ, ರೈಡಿಗೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಮಹಾರಾಷ್ಟ್ರಗೆ ಹೋಗ್ತಾ ಇದೀವಿ MCS ನಾವು. ಸೊ ಲಾಸ್ಟ್ ಒಂದ್ಸರಿ ಹೋಗಿದ್ವಿ, ಅವಾಗ ಬಂದ್ಬಿಟ್ಟು ಕರೆಕ್ಟ್ ಆಗಿ ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ ಪ್ಲೇಸಸ್ ನ. ಸೊ ಲಾಸ್ಟ್ ನಮ್ ಬೀಟಲ್ ಅಲ್ಲಿ ಹೋಗಿದ್ವಿ ಮಹಾರಾಷ್ಟ್ರಗೆ. ಇವಾಗ ಬಂದ್ಬಿಟ್ಟು ನಮ್ ಜಾಕಿಯಲ್ಲಿ ಹೋಗ್ತಾ ಇದೀವಿ. ನನ್ಗೊಂದು ಆಸೆ ಇತ್ತು, ನಮ್ ಹುಡುಗರ ಜೊತೆಗೆ ರೈಡ್ ಮಾಡ್ಬೇಕಿತ್ತು ಅಂತ. ಸೊ ಏನಕ್ಕೆ ಅಂದ್ರೆ ಹುಡುಗರ ಜೊತೆಗೆ ರೈಡ್ ಮಾಡ್ತಿದ್ದೆ ನಾನು. ನಮ್ ಬೀಟಲ್ ಅಲ್ಲಿ ಹೋಗ್ಬೇಕಾದ್ರೆ ಏನ್ ಅನ್ಸ್ತಿತ್ತು ಅಂದ್ರೆ ಅವರೆಲ್ಲ ಬೇಗ ಹೋಗ್ಬಿಡೋರು. ಆಬ್ವಿಯಸ್ಲಿ ಅವ್ರಿಗೆಲ್ಲ ISCC ಬೈಕ್ ಐತೆ, ನಾವು ಬಂದ್ಬಿಟ್ಟು ಲೋವರ್ CC ಅಲ್ವಾ. ಮುಂದೆ ಹೋಗ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ರು. ಬಟ್ ಜೊತೆಗೆ ರೈಡ್ ಮಾಡ್ಕೊಂಡು ಹೋಗೋದು ಅದೊಂಥರ ಫೀಲ್ ಚೆನ್ನಾಗಿರುತ್ತೆ. ಇವಾಗ ನಮ್ ಜಾಕಿ ಅವನಲ್ಲ, ಸೊ ಅವ್ರ ಜೊತೆಗೆ ರೈಡ್ ಮಾಡ್ಕೊಂಡು ಹೋಗ್ಬೋದು. ಅದರಿಂದ ಬಂದ್ಬಿಟ್ಟು ಮತ್ತೆ ಮಹಾರಾಷ್ಟ್ರ ಪ್ಲಾನ್ ಮಾಡಿದ್ವಿ ಈ ಸರಿ ನಾವು. ಸೊ ಈ ಸರಿ ಬಂದ್ಬಿಟ್ಟು ಹೋದ್ ಸರಿ 2000 ಕಿಲೋಮೀಟರ್ ಅಷ್ಟೇ ಓಡಿಸಿದ್ವಿ ನಾವು. ಈ ಸರಿ 3000 ಕಿಲೋಮೀಟರ್ಸ್ ಎಲ್ಲ ಮಹಾರಾಷ್ಟ್ರ ಇಂದ ನಾಸಿಕ್ ವರೆಗೂ ಹೋಗಿ ಬರೋಣ ಅಂತ ಪ್ಲಾನ್ ಐತೆ. ಎಲ್ಲ ರೌಂಡ್ ಆಫ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಒಂದು 3000 ಕಿಲೋಮೀಟರ್ಸ್ ಬಂದ್ಬಿಡತ್ತೆ. ಮಹಾರಾಷ್ಟ್ರಗೆ ಟೋಟಲ್ ಎಷ್ಟು ಜನ ಹೋಗ್ತಾ ಇರೋದು ಅಂದ್ರೆ 7 ಮೆಂಬರ್ಸ್ ಹೋಗ್ತಾ ಇರೋದು MCS. ಟೋಟಲ್ 4 ಗಾಡಿ ಬರುತ್ತೆ. ಸೊ 4 ಬೈಕ್ಸ್ ಅಲ್ಲಿ 3 ಬೈಕ್ಸ್ ಬಂದ್ಬಿಟ್ಟು ಪಿಲಿಯನ್ ಫಿಲ್ ಆಗಿರ್ತಾರೆ. ನಾನು ಒಬ್ನೇ ಸೋಲೋ ಹೋಗ್ತಾ ಇರೋದು. ಸೊ ನನಗೆ ಬಂದ್ಬಿಟ್ಟು ಸ್ವಲ್ಪ ಬಜೆಟ್ ಜಾಸ್ತಿ ಆಗುತ್ತೆ. ಏನಕ್ಕೆ ಅಂದ್ರೆ ಪೆಟ್ರೋಲ್ ನ ಶೇರಿಂಗ್ ಮಾಡ್ಕೊಳಕ್ ಆಗಲ್ಲ. ಸೊ
ಸೊ ಪಿಲಿಯನ್ ಆಗಿ ಬರೋರು ಬಂದ್ಬಿಟ್ಟು ಶೇರಿಂಗ್ ಮಾಡ್ಕೋತಾರೆ ಪೆಟ್ರೋಲ್ ನ. ನನಗೆ ಬಂದ್ಬಿಟ್ಟು ಪೆಟ್ರೋಲ್ ಶೇರಿಂಗ್ ಸಿಗಲ್ಲ, ಅದರಿಂದ ನನ್ಗೆ ಸ್ವಲ್ಪ ಬಜೆಟ್ ಜಾಸ್ತಿ ಆಗುತ್ತೆ. ಇಷ್ಟ ದಿನ ಬಜೆಟ್ ನ ಎತ್ತಿಡೋದ್ರಲ್ಲೇ ಸ್ವಲ್ಪ ಬಿಸಿ ಆಗ್ಬಿಟ್ಟಿದೆ, ಅದರಿಂದ ಬ್ಲಾಗ್ ಹಾಕಿರ್ಲಿಲ್ಲ. ಸೊ ಇನ್ಮೇಲೆ ಬಂದ್ಬಿಟ್ಟು ರೆಗ್ಯುಲರ್ ಆಗಿ ನಮ್ಮ ಚಾನಲ್ ಅಲ್ಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ಯಾವಾಗ ನಾವು ರೈಡ್ಗೆ ಹೋಗ್ತಾ ಇದೀವಿ ಅಂದ್ರೆ ಜುಲೈ 11 MCS ಮಹಾರಾಷ್ಟ್ರ ಬಂದ್ಬಿಟ್ಟು ಇನ್ನ ಬೇಗನೆ ಹೋಗ್ಬೋದಾಗಿತ್ತು. ಏನಕ್ಕೆ ಡಿಲೇ ಮಾಡಿದೀವಿ ಅಂದ್ರೆ ಮಹಾರಾಷ್ಟ್ರಲ್ಲಿ ಮಳೆನೇ ಬರ್ತಿಲ್ಲ. ಆಕ್ಚುಲಿ ಬಂದ್ಬಿಟ್ಟು ಮಾನ್ಸೂನ್ ಸ್ಟಾರ್ಟ್ ಆಗೈತೆ, ಬಟ್ ಮಳೆನೇ ಬಂದಿಲ್ಲ. ಸೊ ಇಷ್ಟ ದಿನ ವೇಟ್ ಮಾಡ್ತಾ ಇದೀವಿ. ಇವಾಗ ಸ್ವಲ್ಪ ರೈನ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ರೈನ್ ಟೈಮ್ ಅಲ್ಲಿ ಹೋದ್ರೇನೆ ಚೆನ್ನಾಗಿರುತ್ತೆ, ಯಾಕಂದ್ರೆ ವಾಟರ್ ಫಾಲ್ಸ್ ಜಾಸ್ತಿ ಇದೆ. ಸೊ ರೈನ್ ಟೈಮ್ ಅಲ್ಲಿ ಹೋದ್ರೇನೆ ವಾಟರ್ ಫಾಲ್ಸ್ ಎಲ್ಲ ಫಿಲ್ ಆಗಿರುತ್ತೆ, ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಜುಲೈ 11 ಗೆ ಪ್ಲಾನ್ ಮಾಡಿದೀವಿ MCS. ಇನ್ನು ಆಲ್ಮೋಸ್ಟ್ ಒಂದು 2 weeks ಅಷ್ಟೇ ಇದೆ, 2 weeks ಇಲ್ಲ 1.5 weeks ಇದೆ. ನಾವು ಪ್ರಿಪರೇಷನ್ ಅಲ್ಲೇ ಟೈಮ್ ಆಗ್ಬಿಡುತ್ತೆ. ಸೊ ಆ ಪ್ರಿಪರೇಷನ್ ಎಲ್ಲ ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಆಗಿ ಕೊಡ್ತೀನಿ. ಸೊ ಅದನ್ನೆಲ್ಲ ನೋಡೋದಕ್ಕೆ ನಮ್ಮ ಚಾನಲ್ ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ MCS. ಸೊ ರೈಡಿಂಗ್ ಜಾಕೆಟ್ ಎಲ್ಲ ನೋಡಿದ್ರಲ್ಲ, ನಿಮ್ಗೊಂದು ಆಸೆ ಇರುತ್ತೆ ನಾನ್ ಬಂದ್ಬಿಟ್ಟು ಯಾವಾಗ ಈ ತರ ರೈಡಿಂಗ್ ಜಾಕೆಟ್ ಎಲ್ಲ ತಗೊಳ್ಳೋದು ಅಂತ. ಸೊ ಒಂದ್ ದಿವಸ ತಗೋತೀರಾ. ನಾನ್ ಬಂದ್ಬಿಟ್ಟು ಒಂದೇ ದಿನದಲ್ಲಿ ನೀವೆಲ್ಲ ತಗೊಂಡಿಲ್ಲ. ಸೊ ಒಂದು 3 months 4 months ಗ್ಯಾಪ್ ಬಿಟ್ಟು ಒಂದೊಂದೇ ಸೇರ್ಸಿಟ್ಟಿರೋದು. ಸೊ ಇದಕ್ಕೂ ಮುಂಚೆ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಬಂದ್ಬಿಟ್ಟು ಒಂದು ನಾರ್ಮಲ್ ಜಾಕೆಟ್ ಅಂಡ್ ಗ್ಲೌಸ್ ಇಲ್ಲೇ ತೋರಿಸ್ತೀನಿ. ಫಸ್ಟ್ ಬಂದ್ಬಿಟ್ಟು ಇದೊಂದು 500 300 ಇರ್ಬೇಕು, ಪ್ರೋ ಟೇಪ್ ಬರೆದು ನಾರ್ಮಲ್ ಗ್ಲೌಸ್. ಇದನ್ನ ಹಾಕೊಂಡೆ ನಾನು ಗಾಡಿ ಓಡಿಸ್ತಾ ಇದ್ದೆ. ಸೊ ಏನು ಇಲ್ದೇ ಇರೋದಕ್ಕಿಂತ ಏನೋ ಒಂದಿದೆ ಅಂತ ಆ ಫೀಲ್ ಅಲ್ಲಿ ಓಡಿಸ್ಬೇಕು. ಏನಕ್ಕಂದ್ರೆ ನಾವು ತುಂಬಾ ಲಾಂಗ್ ರೈಡ್ಸ್ ಮಾಡ್ತೀವಲ್ಲ, ಸೊ ಸಡನ್ ಆಗಿ ನಾವು ರೈಡಿಂಗ್ ಗೇರ್ಸ್ ಎಲ್ಲ ಹಾಕೊಂಡು ಓಡಿಸಿದ್ರೆ ನಮ್ಗೆ ಅನ್ಕಂಫರ್ಟಬಲ್ ಆಗಿರುತ್ತೆ. ಅದರಿಂದ ಫಸ್ಟ್ ಇಂದಾನೇ ನಾವು ಅಭ್ಯಾಸ ಮಾಡ್ಕೊ ಬಂದ್ರೆ ಅದೊಂದು ಒಳ್ಳೆ ಹ್ಯಾಬಿಟ್ ಆಗಿರುತ್ತೆ. ಏನಕ್ಕೆ ಅಂದ್ರೆ 10ರಲ್ಲಿ ಹೋಗಿ ಸತ್ತವ್ರು ಇದಾರೆ, 100ರಲ್ಲಿ ಹೋಗಿ ಬದುಕಿದವ್ರು ಇದಾರೆ. ಅದಕ್ಕೆ ಬಂದ್ಬಿಟ್ಟು ಎಲ್ಲಾ ಟೈಮಲ್ಲೂ ರೈಡಿಂಗ್ ರೈಡಿಂಗ್ ಗೇರ್ಸ್ ನ ಯೂಸ್ ಮಾಡ್ಬೇಕು. ಈ ರೈಡಿಂಗ್ ಗ್ಲೌಸ್ ಇಂದ ನನ್ಗೆ ಈ ರೈಡಿಂಗ್ ಗ್ಲೌಸ್ ಬರೋದಕ್ಕೆ ಆಲ್ಮೋಸ್ಟ್ 1 ವರ್ಷ ಆಗೋಯ್ತು MCS. ಸೊ ನೀವು ಬಿಡದೆ ಹಾರ್ಡ್ ವರ್ಕ್ ನ ಮಾಡ್ತಾ ಇರಿ, ಒಂದಲ್ಲ ಒಂದಿನ ಕಂಪ್ಲೀಟ್ ಆಗಿ ನಿಮ್ ಗೋಲ್ ನ ಅಚೀವ್ ಮಾಡ್ತೀರಾ. ಸೊ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ಕೋತೀನಿ. ಸಿ ಯು ಟೇಕ್ ಇಟ್ ಟಾಟಾ, ಬೈ ಬೈ MCS. ಎಲ್ಲರೂ ಸೇಫ್ ಆಗಿ ಬೈಕ್ ರೈಡ್ ಮಾಡಿ, ಹೆಲ್ಮೆಟ್ ಹಾಕದೆ ಯಾರು ಗಾಡಿ ಹಾಕ್ಬೇಡಿ. ಹಾಗೆ ಸಬ್ಸ್ಕ್ರೈಬ್ ನ ಕ್ಲಿಕ್ ಮಾಡ್ಕೊಳ್ಳಿ. ಮಹಾರಾಷ್ಟ್ರ ರೈಡು ಭಯಂಕರವಾಗಿರುತ್ತೆ. ಓಕೆ, ಬೈ ಬೈ MCS.